ಪಬ್ಲಿಕ್ ಟಿವಿ ವರದಿ ಮಾಡ್ತಾ ಇದ್ದ ಹಾಗೆ ಸಿಎಂ ಕೂಡ ತನಿಖೆಗೆ ಸೂಚಿಸಿದ್ದಾರೆ. ಘಟನೆ ಬಗ್ಗೆ ನನಗೂ ಕೂಡ ಈಗ ಮಾಹಿತಿ ಬಂದಿದೆ. ಎಲ್ಲಾ ಮಾಹಿತಿಯನ್ನ ಸಮಗ್ರವಾಗಿ ನಾನು ಪಡಿತಾ ಇದ್ದೀನಿ. ತನಿಖೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀನಿ. ಹಾಗೆ ತಪ್ಪಿತಸ್ಥರು ಯಾರಿದ್ದಾರೋ ಅವರನ್ನ ಬಿಡೋ ಪ್ರಶ್ನೆನೇ ಇಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನಮ್ಮ ವರದಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಆಗಿರೋದನ್ನ ಗಮನಿಸ್ತಾ ಇದ್ದೀರಾ. ಈ ಇಡೀ ಪ್ರಕರಣ ಎಲ್ರಿಗೂ ಲೆಸನ್ ಆಗಬೇಕು. ರಾಜ್ಯದಲ್ಲಿ ಒಂದು ಕೋಲಾರದ ಘಟನೆ ಮಾತ್ರ ನಡೆದು ಹೋಗಬೇಕು. ಈ ಅಧ್ಯಾಯ ಇನ್ನೆಲ್ಲೂ ಕೂಡ ಇದು ರಿಪೀಟ್ ಆಗಬಾರ್ದು. ಈ ರೀತಿ ಶಿಕ್ಷಕರು ವರ್ತಿಸಬಾರ್ದು. ಈ ರೀತಿ ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನ ನಡೆಸ್ಕೊಳ್ಳಬಾರ್ದು ಅನ್ನೋದನ್ನ ಈ ವರದಿ ಹೇಳಲೇಬೇಕು. ಪಾಠ ಆಗಬೇಕು ಇದೆಲ್ಲರಿಗೂ ಕೂಡ. ಅದನ್ನೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಅದೆಲ್ಲ ರಿಪೋರ್ಟ್ ತರಿಸ್ತೀನಿ ನಾನು. ನನಗೆ ಈಗ ಗೊತ್ತಾಯ್ತು. ರಿಪೋರ್ಟ್ ತರಿಸಿ ಯಾರು ತಪ್ಪಿಸ್ತಿದ್ರೆ ಅವ್ರ ಮೇಲೆ ಕ್ರಮ ತಗುತ್ತೆ. ನಂಗೆ ಗೊತ್ತಿಲ್ಲ. ಅದೆಲ್ಲ ರಿಪೋರ್ಟ್ ತರಿಸ್ತೀನಿ ನಾನು. ನನಗೆ ಈಗ ಗೊತ್ತಾಯ್ತು. ರಿಪೋರ್ಟ್ ತರಿಸಿ ಯಾರು ತಪ್ಪಿಸ್ತಿದ್ರೆ ಅವ್ರ ಮೇಲೆ ಕ್ರಮ ತಗುತ್ತೆ. ನಂಗೆ ಗೊತ್ತಿಲ್ಲ. ಅದೆಲ್ಲ ರಿಪೋರ್ಟ್ ತರಿಸ್ತೀನಿ ನಾನು. ನನಗೆ ಈಗ ಗೊತ್ತಾಯ್ತು. ರಿಪೋರ್ಟ್ ತರಿಸಿ ಯಾರು ತಪ್ಪಿಸ್ತಿದ್ರೆ ಅವ್ರ ಮೇಲೆ ಕ್ರಮ ತಗುತ್ತೆ. ನಂಗೆ ರಿಪೋರ್ಟ್ ತರಿಸ್ಕೊಳ್ತೀವಿ. ಜೊತೆಗೆ ತಪ್ಪಿತಸ್ಥರ ವಿರುದ್ಧ ಕ್ರಮದ ಭರವಸೆಯನ್ನ ಕೂಡ ನಾಡಿನ ದೊರೆ ಸಿದ್ದರಾಮಯ್ಯ ಅವರು ಕೊಡ್ತಾ ಇರೋದನ್ನ ನೋಡ್ತಾ ಇದೀವಿ ನಾವು. ನಮ್ಮ ಆಶಯ ಈ ಸುದ್ದಿ ತುಂಬಾ ಸೆನ್ಸಿಟಿವ್ ಸ್ಟೋರಿ ಇದು. ಆ ಮಕ್ಕಳಿಗೆ ದೈಹಿಕವಾಗಿ ಎಷ್ಟು ಹಿಂಸೆ ಆಗ್ತಾ ಇತ್ತು, ಮಾನಸಿಕವಾಗಿ ಅಷ್ಟೇ ಅವರಿಗೆ ನರಕ ಯಾತನೆ ಆಗ್ತಾ ಇತ್ತು. ಬೆಳೆಯೋ ವಯಸ್ಸು, ತಂದೆ ತಾಯಿಯನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಶಿಕ್ಷಣ ಕಲಿಯೋಣ, ಒಳ್ಳೆ ಮಾರ್ಗದಲ್ಲಿ ಹೋಗೋಣ ಅಂತ. ಬಟ್ ಶಿಕ್ಷಣ ಕೊಡಬೇಕಾದವರು, ಮಲ ಹೊರುವಂತಹ ಪದ್ಧತಿಯ ವಿರುದ್ಧ ಹೇಳಬೇಕಾದವರು, ಮಾತಾಡಬೇಕಾದವರು ಅದನ್ನೇ ಮಕ್ಕಳ ಕೈನಲ್ಲಿ ಮಾಡಿಸ್ತಾರೆ ಅಂದ್ರೆ ಇವರ ಹೀನ ಮನಸ್ಥಿತಿಗೆ ಧಿಕ್ಕಾರ ಅಂದ್ರೆ ಇನ್ನೇನು ಅನ್ಬೇಕಾಗಿತ್ತು. ಇದನ್ನ ನಾವು ಕೂಡ ಸೆನ್ಸಿಟಿವ್ ಸ್ಟೋರಿಯನ್ನ ಬೆಳಗ್ಗೆಯಿಂದ ಕವರ್ ಮಾಡ್ತಾ ಇದ್ವಿ. ಫೈನಲಿ ಈಗ ಸರ್ಕಾರ ಎಚ್ಚೆತ್ಕೊಂಡಿದೆ. ತ್ವರಿತವಾಗಿ ಯಾರ್ಯಾರು ಇನ್ವಾಲ್ವ್ ಇದ್ದಾರೋ ಅವರನ್ನೆಲ್ಲ ಅಲ್ಲಿ ಸಸ್ಪೆಂಡ್ ಮಾಡೋದ್ರ ಜೊತೆಗೆ ಮಕ್ಕಳಿಗೆ ಕಳಪೆ ಗುಣಮಟ್ಟದ ಆಹಾರ ಕೊಡ್ತಾ ಇದ್ದಾರೆ, ಮತ್ತೆ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅಂತ ಏನೇನು ಪ್ರಾಬ್ಲಮ್ಸ್ ಇದೆಯೋ ಅದನ್ನೆಲ್ಲ ಸಾಲ್ವ್ ಮಾಡುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ನಾವು ಕೇಳಿದ ಪ್ರಶ್ನೆ ಇಷ್ಟೇ. ಮಕ್ಕಳು ಈ ವಸತಿ ಶಾಲೆಗೆ ಯಾಕೆ ಬರ್ತಾರೆ ಅಂದ್ರೆ, ಒಂದು ಅವರ ಪೇರೆಂಟ್ಸ್ ಅಷ್ಟೊಂದು ಆರ್ಥಿಕ ಸದೃಢರಲ್ಲ. ಇವರು ಪೇರೆಂಟ್ಸ್ ರೀತಿ ಇರಬೇಕಾಗಿತ್ತು, ಬಟ್ ಪೇರೆಂಟ್ಸ್ ರೀತಿ ನಡ್ಕೊಂಡಿಲ್ಲ ಅವರಲ್ಲಿ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರವಿ. ಈಗ ನಮ್ಮ ವರದಿಯ ಹ್ಯೂಜ್ ಇಂಪ್ಯಾಕ್ಟ್ ಆಗಿದೆ. ಬೆಳಗ್ಗೆಯಿಂದ ಈ ಸ್ಟೋರಿಯ ಸೆನ್ಸಿಟಿವಿಟಿ ನಮಗೆ ಅರ್ಥ ಆಗಿತ್ತು. ಸರ್ಕಾರದ ಗಮನವನ್ನ ಸೆಳೆಯೋ ಪ್ರಯತ್ನವನ್ನು ಮಾಡಿದ್ವಿ. ಅದು ಯಶಸ್ವಿ ಕೂಡ ಆಗಿದೆ. ಈಗ ತಕ್ಷಣಕ್ಕೆ ಅಲ್ಲಿ ಏನೇನು ಚೇಂಜಸ್ ಆಗ್ತಾ ಇದೆ, ಆಮೇಲೆ ಸ್ಥಳಕ್ಕೆ ಏನಾದ್ರೂ ಪೋಷಕರು ಈ ಸುದ್ದಿ ಎಲ್ಲ ಇಷ್ಟೊಂದು ವೈರಲ್ ಆದ್ಮೇಲೆ ಬರ್ತಾ ಇದ್ದಾರಾ, ಏನ್ ಹೇಳ್ತಾ ಇದ್ದಾರೆ ಸ್ಥಳೀಯರು ಅಂತ? ಖಂಡಿತ ಮಮತಾ, ಬೆಳಗಿನಿಂದಲೂ ಕೂಡ ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿಯ ಪ್ರಸಾರ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಆಗಿರ್ತಕ್ಕಂಥ ಮಹದೇವಪ್ಪ ಅವರು, ಜೊತೆಗೆ ನಾಡದೊರೆ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿರ್ತಕ್ಕಂಥದ್ದು. ಇನ್ನು ನಾವಿವತ್ತು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಯಲವಳ್ಳಿ ಬಳಿ ಇರುವಂಥ ವಸತಿ ಶಾಲೆಯ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ನೋಡೋದಾದರೆ ಈ ಪಿಟ್ನಲ್ಲಿ ಮಕ್ಕಳು ಕ್ಲೀನ್ ಮಾಡ್ತಾ ಇದ್ದಿದ್ದು. ಅಂದರೆ ಈ ಒಂದು ಮಲಗುಂಡಿಗೆ ಇಳಿದು ಮಕ್ಕಳು ಕ್ಲೀನ್ ಮಾಡೋದಕ್ಕೆ ಮುಂದಾಗಿದ್ರು ಅನ್ನೋಂಥ ಮಾಹಿತಿ ಸದ್ಯಕ್ಕೆ ಮಕ್ಕಳು ತೋರಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಪೋಷಕರು ಕೂಡ ಇಲ್ಲಿ ಸ್ಥಳಕ್ಕೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಪೋಷಕರು ಆಗಮಿಸಿ ಈಗಾಗಲೇ ಮಕ್ಕಳಿಗೆ ಒಂದು ರೀತಿಯಲ್ಲಿ ಇಷ್ಟು ದಿನ ಮಕ್ಕಳು ಈ ಒಂದು ಪರಿಸ್ಥಿತಿಯ ಬಗ್ಗೆ ಯಾರಿಗೂ ಪೋಷಕರಿಗೆ ಹೇಳಿರಲಿಲ್ಲ. ಆದರೆ ಈಗ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಸಚಿವರು, ಜೊತೆಗೆ ಜಿಲ್ಲಾಧಿಕಾರಿಗಳು ಮತ್ತು ಇಲ್ಲಿನ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಈಗಾಗಲೇ ಇಲ್ಲಿನ ಪ್ರಾಂಶುಪಾಲರು ಜೊತೆಗೆ ಕೆಲ ಸಿಬ್ಬಂದಿಯನ್ನು ಸಸ್ಪೆಂಡ್ ಮಾಡಿರತಕ್ಕಂಥದ್ದು, ಅಮಾನತು ಮಾಡಿ ಆದೇಶ ಹೊರಡಿಸಿರ್ತಕ್ಕಂಥದ್ದು. ಜೊತೆಗೆ ಬೆಳಗಿನಿಂದ ಕೂಡ ಪಬ್ಲಿಕ್ ಟಿವಿ ನಿರಂತರವಾಗಿ ಅಂದರೆ ಇಲ್ಲಿನ ಸೂಕ್ಷ್ಮತೆ ಜೊತೆಗೆ ಮಲಗುಂಡಿಗೆ ಮಕ್ಕಳನ್ನು ಇಳಿಸಿದ್ದು ಒಂದು ಅಮಾನವೀಯ ಜೊತೆಗೆ ಕೃತ್ಯ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಪಬ್ಲಿಕ್ ಟಿವಿ ಸಮಾಜದ ಮತ್ತು ಈ ಅನಾಗರಿಕ ಶಿಕ್ಷಕರೇನಿದ್ದಾರೆ ಮಕ್ಕಳನ್ನು ಮಲದ ಗುಂಡಿಗೆ ಇಳಿಸಿ ಅನಾಗರಿಕತೆ ತೋರಿಸಿದ್ರು, ಆ ಒಂದು ಸೂಕ್ಷ್ಮತೆಯನ್ನು ನಾವು ಪಬ್ಲಿಕ್ ಟಿವಿ ಸಮಾಜಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಜೊತೆಗೆ ಸರ್ಕಾರದ ಕಣ್ಣು ಕೂಡ ತೆರೆಸುವಂಥ ಪ್ರಯತ್ನ ಮಾಡಿದ್ವಿ. ಅದಕ್ಕೆ ಈಗಾಗಲೇ ಫಲಶ್ರುತಿ ಸಿಕ್ಕಿರ್ತಕ್ಕಂಥದ್ದು. ಅಂದರೆ ವರದಿಯ ಇಂಪ್ಯಾಕ್ಟ್ ಈಗಾಗಲೇ ಸಮಾಜ ಕಲ್ಯಾಣ ಸಚಿವರು ಈಗಾಗಲೇ ಇಲ್ಲಿನ ಪ್ರಾಂಶುಪಾಲರು ಜೊತೆಗೆ ಶಿಕ್ಷಕರನ್ನ ಅಮಾನತು ಮಾಡಿರ್ತಕ್ಕಂಥದ್ದು. ಜೊತೆಗೆ ಮಕ್ಕಳ ಶಿಕ್ಷೆಯನ್ನು ಕೊಡ್ತಾ ಇದ್ರು ಆ ಶಿಕ್ಷಕರನ್ನು ಕೂಡ ಈಗಾಗಲೇ ಸಸ್ಪೆಂಡ್ ಮಾಡುವಂಥ ಆದೇಶವನ್ನು, ಜೊತೆಗೆ ಇಲಾಖೆ ಎನ್ಕ್ವೈರಿ ಅಂದರೆ ಇಲಾಖೆ ಎನ್ಕ್ವೈರಿ ಕೂಡ ಈಗಾಗಲೇ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಜೊತೆಗೆ ಈ ಭಾಗದಲ್ಲಿ ಈಗಾಗಲೇ ಒಂದು ರೀತಿಯ ಮಡುಗಟ್ಟಿದ ಆತಂಕ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದರೆ ಮಕ್ಕಳು ಈ ಬಗ್ಗೆ ಮಾತಾಡಿದ್ರೆ ಏನು ಆಗುತ್ತೋ ಅನ್ನೋ ಒಂದು ಆತಂಕ ಕೂಡ ಈಗಾಗಲೇ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಂದರೆ ಈ ಸ್ಥಳದಲ್ಲಿ ನಾವು ಇವತ್ತು ಇಲಾಖೆ ಜೊತೆಗೆ ಸರ್ಕಾರ ಅಂತಲೇ ಹೇಳ್ಬೋದು ಮಮತಾ. ರೈಟ್. ಧನ್ಯವಾದ ರವಿ ತಮ್ಮ ಮಾಹಿತಿಗಾಗಿ.